ಇವನ ಹೆಸರು ರಮೇಶ್ ಅಂತ. 46 ವರ್ಷದ ಅಂಕಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಮೂಲದ ರಮೇಶ್ಗೆ ಮದುವೆ ಆಗಿದೆ. ಹೆಂಡತಿ ಬದುಕಿದ್ದಾಳೆ. ಆದರೂ ಚಿಕ್ಕಬಳ್ಳಾಪುರ ಮೂಲದ 20 ವರ್ಷದ ಯುವತಿಯನ್ನು ಪುಸಲಾಯಿಸಿ ಆಕೆಗೆ ಪ್ರೀತಿ, ಪ್ರೇಮ, ಪ್ರಣಯದ ರುಚಿ ಹತ್ತಿಸಿ ಆಕೆಯನ್ನು ಕರೆದುಕೊಂಡು ನಾಪತ್ತೆಯಾಗಿದ್ದ. ಕೊನೆಗೆ ಯುವತಿಯ ಮನೆಯವರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ಜೋಡಿಯನ್ನು ಠಾಣೆಗೆ ಕರೆಸಿದ್ರು. ಪೊಲೀಸ್ ಠಾಣೆಗೆ ರಮೇಶ್ ಪತ್ನಿ ಸಹ ಆಗಮಿಸಿದ್ಲು. ಪತ್ನಿಯನ್ನು ನೋಡುತ್ತಿದ್ದಂತೆ ರಮೇಶ್ ಪತ್ನಿ ಜೊತೆ ಹೋಗುವುದಾಗಿ ಹೇಳಿ ಜೂಟಾಗಿದ್ದಾನೆ. ఇద్దరు ఒట్టుకునే వాళ్ళిద్దరు అడుగుతాం మీ ఇద్దరు ఒట్టుకుని కూడా ఉండే ఏం కూడా నాకు జవాబు పెట్టి నేను తీసుకుంటున్నాను సాకుంటాను సార్ నా జవాబారు ఎట్లా కండొచ్చి నా జవాబారు ఇకపోతే ఎట్లా చెప్తాను పొద్దున ముందుగా వచ్చింది అదే మాట సార్ మీకు రాసిస్తాను సార్ నేను కాలంలో రాసిస్తాను సార్ అగ్రిమెంట్ కానీ రాసిస్తాను దాని జవాబారు నా దేవుని నుంచి తప్పైనా ఇంకా డెలివరీ చేసి నేను తీసుకుంటాను. నేను చెప్పేది ఫస్ట్ 100 ಜನಕ್ಕೆ ముందు 100 ಜನಕ್ಕೆ అస్తావసి గొప్ప ఎంపీ అవార్డు చేస్తున్నాడు. ఎంపీ ఎట్లా చేస్తే ఇట్లా కనీసం అయితే ఎవరు జనాలు మీరు చెప్పారు మీరు చేసుకున్నాడు 3 మీరు బాగుపడినందుకు 30 జనం కరెక్ట్ కదా. లేదు పరిస్థితి అనుకో రాయిస్తానా చెప్తాను ఆపోతే ఆయన రాయి చెప్తున్నాడు. నేను ఇప్పుడు ఎక్కడ పోనమ్మా తల్లి అంటే కొద్దిగా మనం తట్లా అనిపించాను కరెక్ట్ కదా. ఏమో తరఫున అట్లా చెప్తాను చెప్పడం ఆ మాట నేను ఇంకా ఏం తరఫున అట్లా చెప్తాను. నాకు ఎవరు సాస్ వద్దమ్మా మన పాట బతుకుతాను నేను బాగున్నాను అంటే ఆపోతే ఆ మాట చెప్తున్నాడు. ఈ 30 జనం ఆన్సర్ ఏం చెప్తారు? నీ ఒకరిని హిందూ నీకు అన్నీ నాకు సిద్ధం నేను ఇక్కడ ఇందులో అన్నయ్య వెళ్ళాను. నేను ఇంకా వీళ్ళిద్దరు కాక వీళ్ళ ఫ్యామిలీ కాదు. ಇನ್ನು ರಮೇಶ್ ಕಳೆದ 2 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರದ ಯುವತಿಯನ್ನು ಕರೆದುಕೊಂಡು ಹೋಗಿ ಬೆಂಗಳೂರಿನ ಸಿಂಗಸಂದ್ರದ ರೂಮ್ ಒಂದರಲ್ಲಿ ಸಂಸಾರ ನಡೆಸಿದ್ನಂತೆ. ಬದುಕಿದ್ರೆ ನಿನ್ನ ಜೊತೆ ಚಿನ್ನ, ಇದ್ರೆ ನಿನ್ನ ಜೊತೆ ಚಿನ್ನ ಅಂತ ಮಾಂಗಲ್ಯ ಕಟ್ಟಿ ಹಗಲು ರಾತ್ರಿ ಭೂಮಿಯ ಮೇಲೆ ಚಂದ್ರನನ್ನು ತೋರಿಸಿದ್ನಂತೆ. ಈಗ ನೋಡಿದ್ರೆ ಪತ್ನಿ ಕಣ್ಣಿಗೆ ಕಾಣ್ತಿದ್ದಂತೆ ನಂಬಿ ಬಂದವಳಿಗೆ ಗುಣ್ಣ ಇಟ್ಟು ತನ್ನ ಪಾಡಿಗೆ ತಾನು ಹೋಗಿದ್ದಾನೆ. ಇದರಿಂದ ಮೋಸ ಹೋದ ಯುವತಿ ದಿಕ್ಕು ತೋಚಿದಂತಾಗಿದ್ದಾಳೆ. ಇದು ಅವ್ರೂರಾಗ ಪರಿಚಯ ಆಗಿದ್ರು, ಫೋನಲ್ಲಿ ಕಂಟೆಂಟ್ ಆಗಿದ್ರು. ಇದು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಬಲವಂತ ಮಾಡಿದ್ರು. 4 ಸತಿ ಬಂದು ನಮ್ಮೂರಿಗೆ ಬಂದು ಹೋಗಿದ್ದಾರೆ. 1 ಸತಿ ಬಂದಿದ್ದಾರೆ ಅಷ್ಟೇ ಸರ್, ಬಂದು ಹೋಗಿದ್ದಾರೆ. ಮತ್ತೆ ಮದುವೆ ಮಾಡ್ಕೊತೀನಿ ಅಂತ ಮತ್ತೆ ಕರ್ಕೊಂಡು ಹೊರಟೋಗಿದ್ದು ಸರ್. ಇಲ್ಲ ಸರ್. ರಮೇಶ, 46. ಬೆಂಗಳೂರು ಕರ್ಕೊಂಡು ಹೋಗಿದ್ರು ಸರ್. 20 ಸರ್. ಇವಾಗ 20. ಅವಾಗ ಏಜ್ ಆಗೈತೆ ಅಂತ ಹೇಳಿದ್ದೆ ಸರ್. ಬೇಡ ಅಂತ ಹೇಳಿದ್ರೆ ನಾನು ಇಲ್ಲ ಏಜ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಸರ್. ರೂಮ್ ಮಾಡಿದ್ರು ಸರ್. ಇಲ್ಲ ಸರ್. ಏನಂತ ಹೇಳಿದ್ರಾ? ಅವ್ರ ಹೆಂಡತಿ ಜೊತೆನೇ ಇರಲಿಲ್ಲಂತೆ ಸರ್. ಗೊತ್ತಿಲ್ಲ ಸರ್. ಎಲ್ಕೋ ಹೊರಟೋಗಿದ್ರಂತೆ. ಅವರು ನಮ್ಗೆ ಹಂಗೆ ಹೇಳಿದ್ರು. ಇಲ್ಲ ಎಲ್ಕೋ ನನಗೂ ಗೊತ್ತಿಲ್ಲ, ನಿನ್ನ ಜೊತೆನೇ ಇದ್ದಾರೆ ಅಂತ ಅವ್ರು ನಮ್ಮನ್ನು ಬೈದರು ಸರ್. ನನ್ನ ಜೊತೆನೇ ಇರಲಿಲ್ಲ ಸರ್ ಅವರು. ಅವ್ರಿಗೆ 14 ವರ್ಷ ಏನಾಗೈತೆ ಸರ್ ಮದುವೆ. 14 ವರ್ಷ ಏನಾಗೈತೆ ಸರ್ ಮದುವೆ ಆಗಿ. ಅವ್ರಿಗೆ ಮಕ್ಕಳಿಲ್ಲ ಸರ್. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್. ಬೆಂಗಳೂರಲ್ಲಿ ಇದ್ದದು, ಏರಿಯಾ ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿಲ್ಲ? ಅವು ಇಬ್ಬರು ಟೈಲರಿಂಗ್ ಮಾಡ್ತಾರೆ ಸರ್. ಟೈಲರಿಂಗು. ನೀನು ಕರ್ಕೊಂಡೋಗಿ ಮನೆ ಎಲ್ಲಿ ಮಾಡಿದ್ದು? ಸಿಂಗಸಂದ್ರ. 2 ತಿಂಗಳು ಇಟ್ಕೊಂಡಿದ್ರು ಸರ್. 2 ತಿಂಗಳು. ಈಗ ಮೊನ್ನೆ ಏಪ್ರಿಲಲ್ಲಿ ಕಳಿಸ್ಬಿಟ್ಟಿದ್ರು ಸರ್. ಏಪ್ರಿಲ್ 15ನೇ ತಾರೀಕು. ಯಾಕೆ?
ಮಾವಾಗೆ ಹುಷಾರಿಲ್ಲ ಅಂತ ಹೋದರು. ಹೋಗ್ಮೇಲೆ ಸೋಮವಾರ ಹೋಗಿದ್ರು. ಮತ್ತು ಸೋಮವಾರ ನೈಟ್ ಬಂದಿದ್ದರು, ಮಂಗಳವಾರ ಇದ್ದರು ಸರ್. ಮತ್ತು ಬುಧವಾರ ಬೆಳಗ್ಗೆ ಹೋದರು. ಬೆಳಗ್ಗೆ ನಾನು ಸಾಯಂಕಾಲ ಬಂದುಬಿಡ್ತೀನಿ ಅಂತ ಹೋದರು. ಬೆಳಗ್ಗೆ 10:30ದಾಗ ಫೋನ್ ಮಾಡಿದ್ರು. ಮತ್ತು ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ಸರ್. ಮತ್ತು ಇದು ಬೇರೆಯವ್ರ ಒಂದು 3 ದಿನ 4 ದಿನ ಬಿಟ್ಕೊಂಡು ಬೇರೆಯವ್ರ ಫೋನಿಂದ ಮಾಡಿದ್ದಾರೆ. ಮಾಡಿಬಿಟ್ಟು ಈ ಥರ ಕೇಳ್ತಿದ್ದೆ, ಇದು ನಿಂಗೂ ನಂಗೆ ಇನ್ನೂ ಸಂಬಂಧನೇ ಇಲ್ಲ, ಏನಾದರೂ ಮಾಡ್ಕೊ ನೀನು, ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳಿದ್ರು ಸರ್. ಆಮೇಲೆ ನೀವೇನು ಮಾಡಿ? ಮತ್ತು ನಾವೇನು ಮತ್ತೆ ಆಲೋಚನೆ ಮಾಡಿದ್ರು ಸರ್. ಅಲ್ಲ, ನೀವು ಎಲ್ಲಿಗೆ ಹೋದ್ರೆ ಅಲ್ಲೇ ಇದ್ರಾ ಅಥವಾ ನೀವು? ಅಲ್ಲೇ 2 ದಿನ ಅಲ್ಲೇ ಇದ್ದೆ. ಮತ್ತು ಗುರುವಾರ ಬಂದೆ ಸರ್ ನಾನು ಅವ್ರೂರಿಗೆ ಬಂದು ಅಲ್ಲೇ ಇದ್ದೆ ಸರ್. ಊರಿಗೆ ಬಂದಮೇಲೆ ಸರ್ ಅವರು ಫೋನ್ ಮಾಡಿದ್ದು. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡವ್ರೆ. ಇಲ್ಲಿ ಊರಿಗೆ ಬಂದಮೇಲೆ ಬೇರೆಯವ್ರದ್ದು ಫೋನ್ ಇಸ್ಕೊಂಡು ಮಾಡಿರೋದು. ಈಗ ಮನೆಯವರು ಅವ್ರ ಕುಟುಂಬದವ್ರು ಯಾರು ಇರಲಿಲ್ಲ? ಅವ್ರು ಯಾರು ಇರಲಿಲ್ಲ ಸರ್. ಆಮೇಲೆ ಈಗ ನೀವು ಊಟದ ಮನೆಗೆ ಹೋದ್ರಾ? ಇಲ್ಲ ಸರ್, ಅವರು ಕರ್ಕೊತ ಇಲ್ಲ ಸರ್. ಏನು ಹೇಳ್ತಾರೆ? ಬೇಡ ಅಂತ ಹೇಳ್ತಿದ್ದಾರೆ ಸರ್. ಲೈಫು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನು ಕೊಡಲಿಲ್ಲ ನೀವು? ಇವಾಗ ಮೊನ್ನೆ ಅದು ಕೊಟ್ಟಿದ್ರು ಸರ್, ಇವಾಗ ಕೊಟ್ಟಿಲ್ಲ. ಈಗ ಬೇಡ ಅಂತಿದ್ದಾರೆ. ಅವರು ನ್ಯಾಯ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಸರ್. ಅಮೌಂಟ್ ಆದರೂ ಕೊಡ್ತೀರಿ, ಇಲ್ಲಾಂದರೆ ಏನಾದರೂ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೇನಾಗುತ್ತೆ ಗೊತ್ತಿಲ್ಲ ಸರ್, ನಮ್ಮಣ್ಣ ಏನೇ. ನ್ಯಾಯ ಮತ್ತೊಂದೆಡೆ ಯುವತಿಯ ತವರು ಮನೆಯವರು ಸಹ ಯುವತಿ ಮಾಡಿದ ಕೆಲಸಕ್ಕೆ ತಾತ್ಸರ ಮನೋಭಾವ ತಾಳಿದ್ದಾರೆ. ಆಕೆ ಮಾಡಿದ ಘನಂದಾರಿ ಕೆಲಸದಿಂದ ಮಾನ ಮರ್ಯಾದೆ ಹೋಗಿದೆ, ಎಲ್ಲಾದರೂ ಹೋಗಲಿ ಬಿಡು ಅಂತ ಹತಾಶರಾಗಿದ್ದಾರೆ. ಸದ್ಯಕ್ಕೆ ನೊಂದ ಯುವತಿ ಸಖಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.